ನಯನ ಭಾರ್ಗವ ನ್ಯೂಸ್. ಮುಖ್ಯಾಂಶಗಳು. ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2024. ಆಕ್ಸ್ಫರ್ಡ್ ಮಠ್ ಸಂಸ್ಥೆ ವ್ಯಾಪಾರೀಕರಣ ಅಲ್ಲ, ಮಾನವೀಕರಣದ ಶಿಕ್ಷಣ ಸಂಸ್ಥೆಯಾಗಿದೆ. ಕುಂಟೋಜಿ ಶ್ರೀಗಳು. ವಾರ್ತೆಗಳ ವಿವರ. ಬಿಜಿ ಮಠ್ ಅವರ ಆಕ್ಸ್ಫರ್ಡ್ ಮಠ್ ಶಿಕ್ಷಣ ಸಂಸ್ಥೆ ವ್ಯಾಪಾರೀಕರಣದ ಸಂಸ್ಥೆಯಲ್ಲ, ಇದು ಮಾನವೀಕರಣದ ಸಂಸ್ಥೆಯಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೊರಹೊಮ್ಮಿದೆ ಎಂದು ಕುಂಟೋಜಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ರವಿವಾರ ತಾಲೂಕಿನ ನಾಗರಬೆಟ್ಟ ಬಸ್ ನಿಲ್ದಾಣ ಬಳಿ ಇರುವ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಿನಲ್ಲಿ SSLC CBSE ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2024 ಸ್ಪರ್ಧಾತ್ಮಕ ಪರೀಕ್ಷೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಬಡ ಮಕ್ಕಳಿಗೆ ಪೂರಕ ಶಿಕ್ಷಣವನ್ನು ನೀಡುತ್ತಾ ಈ ಸಂಸ್ಥೆ ಬಂದಿದೆ. ಸಂಸ್ಥೆಯ ಅಧ್ಯಕ್ಷ ಬಿಜಿ ಮಠ್ ಅವರ ಸೇವಾ ಕೈಂಕರ್ಯ ಮಾದರಿಯಾಗಿದೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿಯ ಪ್ರತಿಭಾ ಅನಾವರಣಗೊಳಿಸಲು ಈ ಟ್ಯಾಲೆಂಟ್ ಅವಾರ್ಡ್ ಅನ್ನು ಏರ್ಪಡಿಸಲಾಗಿದೆ. ಇಂದಿನ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರದ ಕೊರತೆ ಇದೆ. ವಿದ್ಯಾರ್ಥಿಗಳು ವಿನಯತೆ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಯಾರಲ್ಲಿ ಮಾನವೀಯತೆಯ ಗುಣವಿದೆಯೋ ಅವರಿಗೆ ವಿದ್ಯೆ ಒಲಿಯುತ್ತದೆ ಎಂದರು. ಈ ಸಂಸ್ಥೆಯನ್ನ ಇಡೀ ನಮ್ಮ ನಾಡಿನುದ್ದಕ್ಕೂ ಇದರ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಾರೆ. ಇವರ ಶ್ರಮ, ಈ ಶಿಕ್ಷಣ ಸಂಸ್ಥೆ ಇದೊಂದು ವ್ಯಾಪಾರೀಕರಣದ ಸಂಸ್ಥೆ ಅಲ್ಲ, ಇದೊಂದು ಮಾನವೀಕರಣದ ಸಂಸ್ಥೆ ಆಗಿ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಬಹುದೊಡ್ಡದಾಗಿರುವ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇಂಥ ಶಿಕ್ಷಣದ ಸಂಸ್ಥೆ ಬಡ ಮಕ್ಕಳಿಗೆ ಅನುಕೂಲವಾಗುವ ಪೂರಕವಾಗಿರುವ ಶಿಕ್ಷಣವನ್ನು ಕೂಡ ಈ ಸಂಸ್ಥೆಯರು ನೀಡುತ್ತಾ ಬಂದಿದ್ದಾರೆ. ಈ ನಿಟ್ಟಿನೊಳಗೆ ಮುತ್ತು ಸರ್ ಅವರ ಸೇವಾ ಕೈಂಕರ್ಯ ಇಡೀ ನಾಡನ್ನ ಕೊಂಡಾಡತಕ್ಕಂತ ವಿಷಯವಾಗಿದೆ. ನಾವು ಯಾವಾಗಲೂ ಸದಾ ನಿಮ್ಮ ಏಳಿಗೆಗಾಗಿನೇ, ನಿಮ್ಮ ಒಳಗಿರುವ ಬೆಳಕನ್ನೇ ನಾವು ಹೊರಗೆ ತರಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಸಂಸ್ಥೆ ಟ್ಯಾಲೆಂಟೆಡ್ ಅಂತಕ್ಕಂಥ ಅವಾರ್ಡ್ಗಳನ್ನ ಆಯೋಜನೆಗೊಳಿಸಿದ್ದಾರೆ. ಆತನ ಮುಖದಲ್ಲಿ ಕಿಂಕರತ್ವ, ನಡೆನುಡಿಯಲ್ಲಿ ವಿನಯತ್ವವನ್ನದು ಯಾವ ವಿದ್ಯಾರ್ಥಿ ಮೈಗೂಡಿಸಿಕೊಂಡಿರ್ತಾನೋ ಆ ವಿದ್ಯಾರ್ಥಿಗೆ ಮಾತ್ರ ವಿದ್ಯೆ ಒಲಿದು ಬರ್ತದೆ. ಬಹಳ ಜನ ಶಾಲೆಯಲ್ಲಿ ಮೊದಲು ಮಕ್ಕಳನ್ನ ಕೆಳಗ್ ಕುಂದ್ರಿಸಿ ಪಾಠವನ್ನ ಹೇಳ್ತಿದ್ರು. ಯಾಕೆ ಕೆಳಗ್ ಕುಂದ್ರಿಸಿ ಹೇಳ್ತಿದ್ರು ಅಂದ್ರೆ, ಕೆಳಗ ಕುಂತ ಹೊತ್ತ ಸಂದರ್ಭದಲ್ಲಿ ಅಹಂಕಾರ ಇರಂಗಿಲ್ಲ, ಅಲ್ಲಿ ನಿರಹಂಕಾರದ ಭಾವನೆ ಇರ್ತದೆ. ಆ ನಿರಹಂಕಾರದ ಭಾವವಿದ್ದಾಗ ಮಾತ್ರ, ಜ್ಞಾನವಿರದಾಗ ಮಾತ್ರ ವಿದ್ಯಾರ್ಥಿಯ ಮೆದುಳಲ್ಲಿ ಆ ಜ್ಞಾನ ಹೋಗ್ತದೆ. ನೀವು ಆಕಳ ಹಾಲವನ್ನ ಹಿಂಡ್ಕೋಬೇಕಾಗಿತ್ತು ಅಂದ್ರ ಡುಬ್ಬದ ಮ್ಯಾಗ ಕುಂತ ಯಾರು ಹಾಲು ಹಿಂಡ್ಕೊಳಂಗಿಲ್ಲ. ಆಕಳದ ಕೆಳಗ್ ಕುಂತಾಗ ಮಾತ್ರ ಅಮೃತವನ್ನ ಅಂತಕ್ಕಂಥದ್ದು ಬರ್ತದೆ. ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರ, ವಿನಯತಕತನವನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಶಿಕ್ಷಣ ಒಲಿದು ಬರ್ತದೆ ಅಂತಕ್ಕಂಥ ಪೂರಕ ಅಭಿಪ್ರಾಯ ನಂದು. ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ರು 90%, 95% ಆಲ್ರೆಡಿ ತೆಗೆದು ಬಿಟ್ಟವ್ರ ಈಗ. ಆದ್ರೆ ಸಂಸ್ಕಾರದಲ್ಲಿ ಮಾತ್ರ ಅವ್ರು ಇನ್ನೂ 35 ಮೊದಲಿನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮಾರ್ಕ್ಸ್ ಕಡಿಮೆ ತಗೋತಿದ್ರು, ಆದ್ರೆ ಸಂಸ್ಕಾರದಲ್ಲಿ ಮಾತ್ರ ಅವರು ಯಾವಾಗಲೂ 99 ಮುಂದಿದ್ರು. ಸಂಸ್ಥೆಯ ಚೇರ್ಮನ್ ಬಿಜಿ ಮಠ್ ಮಾತನಾಡಿ, ಇಂದು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣದ ಕೇಂದ್ರವಾಗುವ ಬದಲು ಉದ್ಯಮದ ಕೇಂದ್ರವಾಗುತ್ತಿವೆ ಎಂದು ಎನಿಸುತ್ತಿವೆ. ಸ್ಪರ್ಧಾತ್ಮಕ ಯುಗದ ಭರಾಟೆಯಲ್ಲಿ ಯಾರನ್ನು ಸೋಲಿಸುತ್ತೇನೆ, ನಾನೇ ನಂಬರ್ 1 ಆಗಲು ಇನ್ನೊಬ್ಬರನ್ನು ತುಳಿದು ಮುನ್ನುಗ್ಗುತ್ತೇನೆ ಎನ್ನುವ ಭ್ರಮೆಯನ್ನ ಬಿಡಬೇಕು. ಕೆಲವರು ತಾವೇ ಶ್ರೇಷ್ಠ, ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿಯೇ ವೈದ್ಯರು ಪ್ರಕಟರಾಗುತ್ತಾರೆ ಎಂದು ತಮ್ಮ ಮುಗಿನ ನೇರಕ್ಕೆ ಮಾತನಾಡುತ್ತಾರೆ. ಜೀವನದಲ್ಲಿ ಪ್ರತಿಸ್ಪರ್ಧೆ ಇದ್ದಷ್ಟು ನಾವು ಅಲರ್ಟ್ ಆಗಿರಲು ಸಾಧ್ಯ. ಹಾಗಂತ ವೈರನ್ನ ಸಾಧಿಸಬಾರದು. ಸ್ಪರ್ಧಾತ್ಮಕ ಇವೆಂಬುದು ಆರೋಗ್ಯಕರವಾಗಿರಬೇಕು ಎಂದ ಅವರು, ವಿದ್ಯಾರ್ಥಿಗಳು ದೇಹ ಪ್ರೇಮಕ್ಕಿಂತ ದೇಶ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕು. ದೇಶದ ಉತ್ತಮ ನಾಗರಿಕರಾಗಿ ಹೆತ್ತವರಿಗೆ ಕೀರ್ತಿ ತರುವಂತರಾಗಬೇಕು ಎಂದರು. ಪ್ರತಿ ವರ್ಷ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಉದ್ದೇಶವೇನೆಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಹಾಗೂ ಆರ್ಥಿಕವಾಗಿ ಸಬಲರಲ್ಲದ ಕುಟುಂಬದ ವಿದ್ಯಾರ್ಥಿ ವಿದ್ಯೆಯಲ್ಲಿ ಜಾಣನಿದ್ದು ಓದಲು ಹಣದ ಸಮಸ್ಯೆ ಇದ್ದರೆ ಅಂಥವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ
ಉಚಿತವಾಗಿ ಶಿಕ್ಷಣ ನೀಡುವುದಾಗಿದೆ. ಲಕ್ಷಾಂತರ ರೂಪಾಯಿ ಶಿಷ್ಯವೇತನವನ್ನು ಟಾಪ್ನಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲು ನಮ್ಮ ಸಂಸ್ಥೆ ಈ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿರುತ್ತದೆ. ಆತ್ಮೀಯ ಪಾಲಕರೇ, ಇಂದು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕೇಂದ್ರ ಬದಲು ಉದ್ಯಮವಾಗುತ್ತಿವೆ ಎನ್ನಿಸುತ್ತದೆ. ಶಿಕ್ಷಣ ಸಂಸ್ಥೆಗಳು ವಿದ್ಯೆ, ಸಂಸ್ಕಾರ, ಶೈಕ್ಷಣಿಕ ಪ್ರಗತಿಯತ್ತ ವಿದ್ಯಾರ್ಥಿಯನ್ನು ಮುನ್ನಡೆಸುತ್ತಾ ಮಾರ್ಗದರ್ಶನ ನೀಡುವ ವಿದ್ಯಾಲಯವಾಗಬೇಕು. ಸ್ಪರ್ಧಾತ್ಮಕ ಯುಗದ ಭರಾಟೆಯಲ್ಲಿ ಯಾರನ್ನು ಸೋಲಿಸುತ್ತೇನೆ, ನಾನೇ ನಂಬರ್ 1 ಆಗಿ ಇರಲು ಇನ್ನೊಬ್ಬರನ್ನು ತುಳಿದು ಮುನ್ನುಗ್ಗುತ್ತೇನೆಂದರೆ ಅದು ಆಗದು. ಅದು ಅವರ ತಪ್ಪು ಗ್ರಹಿಕೆಯಾಗಿದೆ. ಶಿಕ್ಷಣ ಸಂಸ್ಥೆಗಳು ಕೇವಲ ವ್ಯಾಪಾರೀಕರಣ ಕೇಂದ್ರಗಳಾಗದೆ ವಿದ್ಯಾರ್ಥಿಗಳಿಗೆ ಈ ನೆಲದ ಸಂಸ್ಕೃತಿ, ಸಂಸ್ಕಾರವನ್ನು ಶಿಕ್ಷಣದ ಜೊತೆಗೆ ನೀಡುತ್ತಾ ದೇಶದ ಉತ್ತಮ ನಾಗರಿಕರನ್ನಾಗಿಸುವ ಜವಾಬ್ದಾರಿ ಶಿಕ್ಷಣ ಸಂಸ್ಥೆಗಳ ಮೇಲಿದೆ. ಪಾಲಕರು ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳನ್ನು ಗುರುತಿಸದೆ ನಿಮ್ಮ ಮಗುವಿನಲ್ಲಿರುವ ವಿದ್ಯೆ, ಪ್ರೌಢಿಮೆ ಹಾಗೂ ಪ್ರತಿಭೆಯನ್ನು ಗುರುತಿಸಿ ಅದರಲ್ಲಿ ಅವರ ಸಾಧನೆ ಮಾಡುವಂತೆ ನಾವು ಪ್ರೋತ್ಸಾಹಿಸಬೇಕು. ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಬುದ್ಧಿ ಹೇಳಬೇಕು. ತಪ್ಪು ಮಾಡಿದ ವಿದ್ಯಾರ್ಥಿಯನ್ನು ಸರಿಪಡಿಸುವ ಶಿಕ್ಷಕರನ್ನು ಪ್ರಶ್ನಿಸಿದರೆ ಮುಂದೆ ನಿಮ್ಮ ಮಕ್ಕಳು ಅಪರಾಧದಂಥ ಕೃತ್ಯದಲ್ಲಿ ಭಾಗಿಯಾದಾಗ ಪೊಲೀಸರ ಮುಂದೆ ತಲೆ ತಗ್ಗಿಸಬೇಕಾಗುವ ಸರಿ ಪಾಲಕರಾಗಿರುತ್ತದೆ. ಹೀಗಾಗಿ ಪಾಲಕರು ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಈ ಆಕ್ಸ್ಫರ್ಡ್ ಮಡ್ ಶಿಕ್ಷಣ ಸಂಸ್ಥೆ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಬಡ ವಿದ್ಯಾರ್ಥಿಗಳೇ ಉಚಿತ ಶಿಕ್ಷಣ, ಊಟ ವಸತಿ ಸಹಿತ ನೀಡಿದೆ. ಇಂದು ನಮ್ಮ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಉನ್ನತ ಹುದ್ದೆಗಳಲ್ಲಿ ಕೂಡ ಇದ್ದಾರೆ ಮತ್ತು ಉತ್ತಮ ನಾಗರಿಕರಾಗಿದ್ದಾರೆ ಎಂದು ಹೇಳಲು ಸಂತಸ ವ್ಯಕ್ತಪಡಿಸುತ್ತೇನೆ. ಯಾರನ್ನು ಮೆಚ್ಚಿಸಲು ಈ ಮಾತು ಹೇಳುತ್ತಿಲ್ಲ. ನನಗೆ ಆತ್ಮತೃಪ್ತಿಯಿಂದ ಈ ವಿಷಯದಲ್ಲಿ ಇದೆ. ಮುಂದೆ ಈ ಕೆಲವರು ತಾವೇ ಶ್ರೇಷ್ಠ, ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯರು ಪ್ರಕಟವಾಗುತ್ತಾರೆಂಬ ಭಾವನೆಯಿಂದ ತಮ್ಮ ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ. ಜೀವನದಲ್ಲಿ ಸ್ಪರ್ಧೆ ಇದ್ದರೇನೆ ಚಂದ. ಪ್ರತಿಸ್ಪರ್ಧೆ ಇದ್ದಾಗಲೇ ಮನುಷ್ಯ ಅಲರ್ಟ್ ಆಗಿರ್ತಾನೆ. ಹಾಗಂತ ಯಾವಾಗಲೂ ವೈರತ್ವ ಸಾಧಿಸುವುದರಲ್ಲಿ ಸ್ಪರ್ಧಾತ್ಮಕ ಎಂಬುದು ಆರೋಗ್ಯಕರವಾಗಿರಬೇಕು. ಸ್ನೇಹಪರತೆಯಿಂದ ಸ್ಪರ್ಧೆ ಕೂಡ ಇರಬೇಕು. ಈ ಭೂಮಿ ಮೇಲೆ ಯಾವುದೂ ಶಾಶ್ವತವಲ್ಲ. ನೀ ಮಾಡುವ ಸತ್ಕರ್ಮ, ನೀ ಮಾಡುವ ಒಳಿತು ಕೆಡಕುಗಳು ನಿನ್ನನ್ನು ಗುರುತಿಸುವಂತೆ ಮಾಡುತ್ತವೆ. ಯಾವ ಮನುಷ್ಯ ಎಲ್ಲರನ್ನೂ ನನ್ನವರೆಂದು ತಗ್ಗಿ ಬಗ್ಗಿ ಸಾಗುತ್ತಾನೋ ಅವನು ಸ್ವಲ್ಪ ಹೆಚ್ಚು ಕಾಲ ಬಾಳುತ್ತಾನೆಂದು ನಾನು ತಮಗೆ ತಿಳಿಯಪಡಿಸುತ್ತೇನೆ. ನನ್ನ ಮುಂದೆ ಯಾರು ನಾನೇ ಶ್ರೇಷ್ಠ ಎನ್ನುವ ನೇರ ವ್ಯಕ್ತಿ ಸ್ವಲ್ಪ ಬೇಗ ತನ್ನ ಅಹಂಕಾರದಿಂದ ಅಧಪತನ ಸಾಗುತ್ತಾನೆ. ನೇರವಾಗಿರುವ ಮರವನ್ನು ಬೇಗ ಕಡಿಯಲಾಗುತ್ತದೆ, ಅದನ್ನು ಮರೆಯಬಾರದು. ವಿದ್ಯಾರ್ಥಿಗಳಾದರೂ ಶಿಕ್ಷಣ ಪ್ರೇಮಿಗಳಾಗಿರಬೇಕು. ಪುಸ್ತಕಗಳನ್ನು ಪ್ರೀತಿಸಬೇಕು. ಮೊಬೈಲಿನಲ್ಲಿ ಓದಿಗೆ ಸಂಬಂಧಪಟ್ಟಂಥ ಸೈಟ್ಗಳನ್ನು ಸರ್ಚ್ ಮಾಡಬೇಕು. ಶೈಕ್ಷಣಿಕ ಪ್ರಗತಿ ಕಾಣಬೇಕು. ಅದನ್ನು ಬಿಟ್ಟು ಈ ಕಲಿಯುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಕ್ಷಣಿಕರ ಹಿಂದೆ ಬಿದ್ದರೆ ನಮ್ಮ ಜೀವನವನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೇವೆ. ತಂದೆ ತಾಯಿಗಳಿಗೆ ಮೋಸ ಮಾಡಿ ನಿಮ್ಮ ಜೀವನ ಮುಖ್ಯ ಉದ್ದೇಶ ಇದರಿಂದ ಹಾಳಾಗುತ್ತದೆ. ದೇಹದ ಪ್ರೇಮಕ್ಕಿಂತ ದೇಶ ಪ್ರೇಮ ಬೆಳೆಸಿಕೊಳ್ಳಿ. ದೇಶದ ಉತ್ತಮ ನಾಗರಿಕರಾಗಿ ಹೆತ್ತವರಿಗೆ ಗೌರವ ನೀಡುವ ಮಕ್ಕಳಾಗಿ ಎಂದು ನಾನು ಬಯಸುತ್ತೇನೆ. ಯಾರೇ ಏನೇ ಮಾಡಿದರೂ ಯಾವ ಷಡ್ಯಂತ್ರ ಕುತಂತ್ರ ಅಸೂಯತನ ಮತ್ತೊಬ್ಬರ ಮೇಲಿನ ವೈರತ್ವವನ್ನು ಅದು ಅವರನ್ನೇ ಸುತ್ತಿಕೊಳ್ಳುತ್ತದೆ, ಅವರನ್ನೇ ನುಂಗಿ ಹಾಕುತ್ತದೆ. ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಹೀಗಾಗಿ ಜೀವನ ತುಂಬ ಚಿಕ್ಕದು. ಇರುವಷ್ಟು ಕಾಲ ಎಲ್ಲರೂ ಒಳ್ಳೆಯವರಾಗಿ ಬದುಕೋಣ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸುಮಾರು ನಮ್ಮ ಈ ಒಂದು 2016ರಲ್ಲಿ ಪ್ರಾರಂಭವಾದಂಥ ನಮ್ಮ ಈ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜು ಸುಮಾರು ಪ್ರತಿ ವರ್ಷ 6, 8, 9 ಹೀಗೆ ಪ್ರತಿ ವರ್ಷ ಮೆಡಿಕಲ್ಗೆ ಆಯ್ಕೆಯಾಗಿದ್ದಾರೆ. ಸುಮಾರು 17ರಿಂದ 18ನೇ ಇಸ್ವಿಯಿಂದ ಇಲ್ಲಿವರೆಗೆ ಸುಮಾರು ಒಂದು 20ರಿಂದ 25 ವಿದ್ಯಾರ್ಥಿಗಳು ನಮ್ಮಲ್ಲೇ
ಲಾಂಗ್ ಟರ್ಮ್ ನೀಟ್ ಇರೋದಿಲ್ಲ, ನಾವು ರೆಗ್ಯುಲರ್ ಮಾಡೋರು ಅಷ್ಟೇ. ರೆಗ್ಯುಲರ್ ಹುಡುಗರಲ್ಲಿ ನಮ್ಮಲ್ಲಿ ನೀಟ್ ಬರ್ತಕ್ಕಂಥ ಮಕ್ಕಳು ಸ್ಟಾರ್ಟಿಂಗ್ ಏನಿರ್ತದ 20ರಿಂದ 30 ರೆಗ್ಯುಲರ್ ನೀಟ್ ಇರೋರು. ಅದರಲ್ಲಿ ಕನಿಷ್ಠ 4ರಿಂದ 5 ವಿದ್ಯಾರ್ಥಿಗಳನ್ನು ನಾವು ಪ್ರತಿ ವರ್ಷ ತೆಗಿತೀವಿ. ಬೇರೆ ಬೇರೆ ಕಾಲೇಜುಗಳಲ್ಲಿ ಸುಮಾರು ಲಾಂಗ್ ಟರ್ಮ್ ಹುಡುಗರೇ ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಸುಮಾರು ಅವರು ಹೆಚ್ಚು ತೆಗಿಬೋದು. ಆ ಉದ್ದೇಶ ನಮ್ಮಲ್ಲಿಲ್ಲ. ನಮ್ಮಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳು ಮಾತ್ರ ಇದ್ದು ಅವರನ್ನು ಮಾತ್ರ ನಾವು ಪ್ರೋತ್ಸಾಹಿಸಿ ಬಡ ಹಾಗೂ ಒಳ್ಳೆಯ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಈ ನೀಟನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ನುರಿತ ಒಳ್ಳೆಯ ಆಂಧ್ರ ಶಿಕ್ಷಕರಾದರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರಾಚಾರ್ಯ ಸುರೇಶ್ ಹರ್ನಾಳ್, ಶಿಕ್ಷಕ ಬಸಯ್ಯ ಹಿರೇಮಠ್ ಮಾತನಾಡಿದರು. ತಂದೆ ಕುಡುಕ ಅಂತ ಸರ್ ಹೇಳಿದ್ರಲ್ಲ, ಹಾಗೆ ಅವರಪ್ಪ ಕುಡುಕ. ತಾಯಿ ಬೇರೆ ರೂಪದಲ್ಲಿ, ಒಂದು ಹೆಣ್ಣು ಒಂದು ಗಂಡು. ಪ್ರೈಮರಿಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆ ಕಲಿಯಕ್ಕೆ ಬಂದಿರತಕ್ಕಂಥ ಪ್ರಜ್ವಲ ಕ್ವಶನ್ ಪೇಪರ್ ತೊಡಾಗ ನಾವು ಕಾರ್ ಹುಡ್ಕೊಂಡು ಹೋಗ್ತಿದ್ದ, ಪಕ್ಕದಲ್ಲಿ ನಾ ಕುಂದಿರ್ತಾ ಇದ್ದೆ ಆನ್ಸರ್ ಶೀಟ್ ಕೊಡಕ್ಕೆ ಹೋದಾಗ. ಅವ ನನಗೆ ಹೇಳಿದ, ಏನ್ ಮಾಡ್ತೀವೋ ನಿಂದು ಯಾವ್ರು ಅಂತ ಕೇಳಿದೆ. ಅವ ನನಗೇನು ಹೇಳಿದಂದ್ರೆ, ಸರ್ ನಂದು ಯಾವ್ರು ಅಂತ ಕೇಳಬೇಡ್ರಿ, ನನಗೆ ನಿಜವಾದ ತಂದೆ ತಾಯಿ ಯಾರು ಅಂದ್ರೆ ನನಗೆ ತಂದಿನೂ ಮೋಟ ಗುರುಗಳೇ ತಾಯಿನೂ ಮೋಟ ಗುರುಗಳೇ ಅಂತ ಆ ಹುಡುಗ ಹೇಳಿದವ ಇಲ್ಲೇ ಅದಾನೆ, ಪ್ರಜ್ವಲ್ ಅಂತಕ್ಕಂಥ ಹುಡುಗ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ತಾಯಿನೂ ಮೋಟ ಗುರುಗಳೇ ತಂದಿನೂ ಮೋಟ ಗುರುಗಳೇ. ಇಲ್ಲಿಂದ ತಂದೆ ತಾಯಿ ಕೈ ಬಿಟ್ಟು ಹೋದ್ರು ಕೂಡ ಅವರಿಬ್ಬರನ್ನ ತಮ್ಮ ಆಶ್ರಯದಲ್ಲಿ ಇಟ್ಟುಕೊಂಡು ಮಕ್ಕಳ ರೂಪದಲ್ಲಿ ಸಂರಕ್ಷಣೆ ಮಾಡಿ PVC ತೆಗಿಸಿ BSc ಮುಗಿಸಿ 1 ಲಕ್ಷ ಗಟ್ಟಲೆ ಕೊಟ್ಟು B.Ed ಮಾಡಿಸಿ ಅವನು ಒಂದು ಹಂತಕ್ಕೆ ಹಚ್ಚು ಮಟ್ಟ ನಾ ಬಿಡುದಿಲ್ಲ ಅಂತ ಮೋಡ್ ಸರ್ ನನಗೆ ಹೇಳಿದ್ರು. ಅವನನ್ನು ನೆನೆಸ್ಕೊಂಡು ನನಗೆ ಕಣ್ಣೀರು ಹಾಕಿದೆ ಅಂತಕ್ಕಂಥದ್ದು. ಇಂದಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ಶಿಕ್ಷಣದ ವ್ಯವಸ್ಥೆ ಅಂದ್ರೆ ವ್ಯಾಪಾರೀಕರಣವಾಗಿದೆ. ದುಡ್ಡಿದ್ದವು ಶಾಲೆ ಕಲಿಬೇಕು, ದುಡ್ಡಿಲ್ಲರೋ ಟ್ಯಾಲೆಂಟ್ ಇದ್ರು ಕೂಡ ಶಾಲೆಯ ಶಿಕ್ಷಣದಿಂದ ವಂಚಿತನಾಗತಕ್ಕಂಥ ಪರಿಸರ ಇಂದಿನ ದಿನಮಾನಗಳಲ್ಲಿ ನಿರ್ಮಾಣವಾಗ್ತಾ ಇದೆ. ಹಣ ಇದ್ದವನೇ ಶಾಲೆ ಕಲಿಬೇಕು, ಜ್ಞಾನ ಇದ್ದವ, ಗುಣ ಇದ್ದವ, ಸಂಸ್ಕಾರವಂತಾಗವ ಶಾಲೆ ಕಲಿಯದೇ ಇರತಕ್ಕಂಥ ಪರಿಸರ ನಿರ್ಮಾಣವಾಗಿದೆ. ಅಂತ ಮಕ್ಕಳಿಗೆ ನಾನು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಕಂಕಣವನ್ನು ಕಟ್ಟಿ 1998ರಿಂದ ಇಲ್ಲಿಯವರೆಗೆ ಹೋರಾಟ ಮಾಡಿಕೊಂಡು ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಕುಗ್ರಾಮದ ಒಂದು ನಾಗರಬೆಟ್ಟ ಎಂಬ ಹಳ್ಳಿಯಲ್ಲಿ 1998ರಲ್ಲಿ ಶಿಕ್ಷಣ ಸಂಸ್ಥೆಯ 8 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದು ಈ ಸಂಸ್ಥೆಯಲ್ಲಿ ಕಲಿತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಸುವ ಕೆಲಸವನ್ನ BG ಮಠ ಗುರುಗಳು ಮಾಡ್ಯಾರ ಅಂತ ನಾನಿಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಎಕ್ಸ್ಪರ್ಟ್ ಸಂಸ್ಥೆ ನಿಮ್ಮನ್ನ ಕೈ ಬೀಸಿ ಕರಿತಾ ಇದೆ ಬಂಧುಗಳೇ. ಅದ್ರಾಗ ಸಹಕಾರ ಮೂರ್ತಿಗಳು, ನಮ್ಮ ಮಾವತ್ ನಾನು ವರ್ಣಿಸ್ತಾ ಇಲ್ಲ, ಸಹಕಾರ ಮೂರ್ತಿಗಳು ಮತ್ತೆ ಎಷ್ಟು ಸೌಜನ್ಯ ಮೂರ್ತಿಗಳು ಈಗಿನ ಶಿಕ್ಷಣ ಸಂಸ್ಥೆಗಳಿಗೆ ಹೆಂಗದಪ್ಪ ಅಂದ್ರೆ ಬೇರೆ ಬೇರೆ ರೂಪ ತಾಳಿಬಿಟ್ಟವ. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಹಕಾರತೆ ಬಹಳ ಒಳ್ಳೆಯದು. ಯಾಕಂತಂದ್ರೆ ನಾನು ಕಂಡಂತ ಒಂದು ಇದು ಮಾಡಿದಂತ ಒಂದು ವಿಷಯನ್ನ ಮುಂದೆ ಹೇಳ್ತೀನಿ. ಒಂದು ಹುಡುಗಿ, ನಾನು ಆಗಲೇ ಹೇಳ್ತಾ ಇದ್ದೆ ನಮ್ಮ ತೇಜರಪ್ಪ ಸರ್ ಹತ್ರ, ಒಂದು ಹುಡುಗಿ ಇವತ್ತು ಕೂಡ ತನ್ನ ರೂಮ್ ನಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದಾಳೆ. ಬೆಳಿಗ್ಗೆ ಎದ್ದು ಕೂಡಲೇ ಆ ಹುಡುಗಿ ಆ ಫೋಟೋ ನೋಡ್ತಾಳ, ನಮಸ್ಕಾರ ಮಾಡ್ತಾಳ, ಡ್ಯೂಟಿಗೆ ಹೋಗ್ತಾಳ. ಆ ಫೋಟೋ ಯಾರ್ದು ಗೊತ್ತಾ? ನಮ್ಮ ಮುತ್ತು ಸರ್ ಅವ್ರದ್ದು. ಯಾಕೆ ಸರ್ ಏನಾಯ್ತು ಅಂತದ್ದು ಅಂತಂದ್ರೆ, ಒಂದು ಮೇಘ ಅಂತ ನಾವು ಹುಡುಗಿಯನ್ನ ನಾನು ತಂದು ಅಡ್ಮಿಷನ್ ಮಾಡಿದ್ದೆ. ತಂದೆ ಕುಡುಕ, ತಾಯಿ ರೋಗಿಷ್ಟೇ, ಬಡತನ ಕುಟುಂಬ, ನಮ್ಮ ಶಾಲೆ ಕೈ ಎಷ್ಟು, ಏನ್ ಮಾಡ್ತಾರೆ ನೋಡಿ ಸರ್ ಅಂತ ನಾನು ಅವ್ರು ತಂದು ಮುಂದೆ ನಿಲ್ಲಿಸಿದಾಗ, ಆಯ್ತು ಇದ್ರ ಮೇಲೆ ಇದು ನನ್ನ ದತ್ತು ಮಗಳು ಅಂತಕೊಂಡು ಒಪ್ಕೊಂಡು ಅವರು 2 ವರ್ಷ ಶಿಕ್ಷಣ ಕಲಿಸಿದ್ರು. ಅವರಿಗೆ ಬಲವಾಗಿ ನಿಂತ ಅವ್ರ ಚಿಕ್ಕಪ್ಪ ಪರೀಕ್ಷೆ ಬರೆಯುವಾಗಿದ್ದ, ರಿಸಲ್ಟ್ ಬರುವಾಗ ಹಾರ್ಟ್ ಫೇಲ್ ಆಗಿ ತೀರ್ಕೊಂಡ್ಬಿಟ್ಟ. ಅವಾಗ ಅಪ್ಪಾಜಿ ಏನ್ ಮಾಡ್ಲಿ ಅಂತ ನನಗೆ ಕೇಳಿದಾಗ, ಇದೇ ಭವಿಷ್ಯ, ಯಾಕೆ ಚಿಂತೆ ಮಾಡ್ತೀವಿ ಅಂತಂದಾಗ ಅಡ್ಮಿಷನ್ ಮಾಡ್ಸ. ಒಂದು ಕಡೆ ಕೋರ್ಟ್ನಲ್ಲಿ ಜಾಬ್ ಕರೆದ್ರು, ಹಾಕಿಸ್ದೆ. ಇವತ್ತರ ಮಟ್ಟಿಗೆ ಮುತ್ತು ಸರ್ ನೆನೆಸ್ತಾ ಅವ್ರ ಫೋಟೋ ಇಟ್ಕೊಂಡು ಬೆಳಿಗ್ಗೆ ಎದ್ದು ಅವ್ರ ಮುಖ ನೋಡ್ಕೊಂಡು ನಮಸ್ಕಾರ ಮಾಡ್ತಾ, ನೀನ್ ಕೊಟ್ಟ ಫಲ ಅಂತ ಅನ್ಕೊಂಡು ಕೋರ್ಟ್ನಾಗ ಡ್ಯೂಟಿಗೆ ಹೋಗ್ತಾಳೆ ಮೇಘ ಗುರ್ಲಿಂಗಪ್ಪ ಗೌಡ ಅಂತ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಬಾಗ್ವಾನ್, ಶಿವಯ್ಯ ಹಿರೇಮಠ್, ಶಿಕ್ಷಕರಾದ HN ಲಮಾಣಿ,
ಮಹಾಲಿಂಗಯ್ಯ, ಆನಂದ ದೇವರು, ಗುರುದೇವಿ ಮಸ್ಕಿ, ಗಣೇಶ್ ಸುತಾರ್, ಚೇತನ್ ಗಣಾಚಾರಿ, ಪ್ರಮೋದ್ ಯರಗಂಟಿ, ಆರ್ವಿ ಗಣಾಚಾರಿ, ಮಲ್ಲಿಕಾರ್ಜುನ್ ಹನುಮಂತ, ಆರ್ಐ ಹಿರೇಮಠ್ ಮುಂತಾದವರು ಭಾಗವಹಿಸಿದ್ದರು. ವಿವಿಧ ಶಾಲೆಗಳಿಂದ ಪರೀಕ್ಷೆಗೆ ಆಗಮಿಸಿದ ಶಿಕ್ಷಕರನ್ನ ಈ ವೇಳೆ ಗೌರವಿಸಲಾಯಿತು. ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದರು. ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ 2024ರ ವಿಜೇತರು: ಪ್ರಥಮ ಕಿರಣ್ ಕುಮಾರ್ ಬಿಜ್ಜೂರ್, ದ್ವಿತೀಯ ಅಭಿಷೇಕ್ ಪರ್ವತರೆಡ್ಡಿ, ಸೋಹಿಲ್ ನದಾಪ್, ಡಬ್ಲ್ಯೂ ಶ್ರೀಶೈಲ್, ತೃತೀಯ ಭೂಮಿಕಾ ಜುಮ್ನಾಳ್, ಹುಲಿಗೆಮ್ಮ ಬಿಜ್ಜೂರ್ ಅಜಿತ್ ಕೋಲಾರ್, 4ನೆಯ ಸ್ಥಾನವನ್ನ ನಾಗರಾಜ್ ಪುರಾಣಿಕ್, 5ನೆಯ ಬಹುಮಾನವನ್ನ ಬಸವರಾಜ್ ಹದಿಮನಿ, ಸುಕನ್ಯಾ ಭಾಗ್ಯವಾಡಿ, ರಾಘವೇಂದ್ರ ಮ್ಯಾಗ್ನಳ್ಳಿ ಪಡೆದರು. ಪ್ರಥಮ 25,000 ರೂಪಾಯಿ, ದ್ವಿತೀಯ 20,000, ತೃತೀಯ 15,000, 4ನೇ ಬಹುಮಾನ 10,000, 5ನೇಯ 5,000 ನಗದು ಬಹುಮಾನವನ್ನ ನೀಡಲಾಯಿತು. ಎಲ್ಲ 5 ಸ್ಥಾನ ಪಡೆದ ಎಲ್ಲರೂ ಇದೇ ಸಂಸ್ಥೆಯಲ್ಲಿ ಪ್ರವೇಶ ಪಡೆದುಕೊಂಡಲ್ಲಿ ವಾರ್ಷಿಕ ತಲಾ 2.25 ಲಕ್ಷ ರೂಪಾಯಿ ಶಿಷ್ಯ ವೇತನ ಹಾಗೂ ಪ್ರತಿಭಾವಂತ 10 ವಿದ್ಯಾರ್ಥಿಗಳಿಗೆ PUCಯ 2 ವರ್ಷದ ಶಿಕ್ಷಣವನ್ನ ಉಚಿತವಾಗಿ ಒದಗಿಸಲಾಗುತ್ತದೆ.